ಬಾಬಾ ಹಂಗು ಹಿಂಗು ಮಂತ್ರಾಲಯ ರೈಲ್ ಹತ್ತಿದ್ವಿ. ಹ್ಞೂ ಲಕ್ಷ್ಮಕ್ಕ, ನಿನ್ನಿಂದಾನೇ ಇವಾಗ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ವೀಣಮ್ಮ, ಇವಾಗ ಹತ್ತಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಮಂತ್ರಾಲಯಕ್ಕೆ? ಬೆಳಿಗ್ಗೆ 6:30 7 ಗಂಟೆ ಆಯ್ತದತ್ತೆ. ಹೌದು ಲಕ್ಷ್ಮಕ್ಕ, ಪುಟ್ಟಿ ಯಾಕೆ ಬಂದಿಲ್ಲ? ಪುಟ್ಟಿ ಅವ್ರ ಅಜ್ಜಿ ಜೊತೆ ಹೋದ್ಲು. ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಕರ್ಕೊಂಬಂದಿದ್ರೆ ಚೆನ್ನಾಗಿರೋದಲ್ಲ. ಅಯ್ಯೋ, ಮಕ್ಳು ಮರಿನೆಲ್ಲ ಹಾಕೊಂಡು ಎಲ್ಲಮ್ಮಿ ಹೋಗೋದು. ಅದು ನಿಜವೇನು. ಸರಿ ಸರಿ, ಎಲ್ಲರೂ ಮಲ್ಕೊಳ್ಳಿ. ಆಮೇಲೆ ನಿದ್ದೆ ಕಣ್ಣಗ್ಲಿದ್ರೆ ತಲೆನೋವು ಏನೋ ಬಂದ್ಬಿಟ್ಟಾತು. ಹ್ಞೂನತ್ತೆ. ಓ, ಇದೇನಾ ಮಂತ್ರಾಲಯ? ಅಯ್ಯೋ ಅತ್ತೆ, ಇದೆಲ್ಲ ಮಂತ್ರಾಲಯ, ಇದು ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಂತ ನೆಟ್ಟಲ್ಲಿ ನೋಡ್ದಂಗಿತ್ತು ನಾನು. ಅಂದರೆ ದೇವಸ್ಥಾನಕ್ಕೆ ಹೋಗೋದು ಇವಾಗ ಆಚೆ ಕಡೆ ಆಟೋಗಳಿರ್ತಾವಂತೆ, ಆಟೋನಲ್ಲಿ ಹೋಗ್ಬಿಡನ್ ಬಿಡಿ. ಅಲ್ಲೇ ವೀಣಮ್ಮ, ರಾತ್ರಿ ಟ್ರೈನಲ್ಲಿ ಮಲಗಿಲ್ಲ? ಇವಾಗ ಸ್ನಾನ ಮಾಡ್ದಿರ ಅದು ಹೆಂಗೆ ದೇವಸ್ಥಾನಕ್ಕೆ ಹೋಗೋದು? ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಹ್ಞೂ ಅತ್ತೆ, ಅದಕ್ಕೆ ರೂಮ್ ಬುಕ್ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡೆ ಹೋಗೋಣ ಬಿಡು. ರೂಮ್ ಎಲ್ಲಿ ಸಿಗ್ತೈತಮ್ಮ? ದೇವಸ್ಥಾನ ಅಂದಮೇಲೆ ರೂಮ್ ಇರ್ದೈತೈತೇನತ್ತೆ. ಸರಿ ನಡಿಯಮ್ಮ, ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಈ ಪಾರ್ಟಿ ಚೆನ್ನಾಗೈತಲ್ಲ ರೂಮು. ಎಷ್ಟೇ ವೀಣ ಇದಕ್ಕೆ? ಅದೇ, ಇದು ಜನದ ಲೆಕ್ಕ ಅಂತೆ, ಒಬ್ರಿಗೆ 500 ರೂಪಾಯಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, 500 ರೂಪಾಯಿ ಇದ್ರೆ ನಮ್ಮ ಮನೇಲಿ 1 ವಾರಕ್ಕೆ ರೇಷನ್ ಬರ್ತೈತಲ್ಲಮ್ಮಿ. ಏನ್ ಮಾಡಕ್ ಆಗ್ತೈತತ್ತೆ, ಬಂದ್ ಜಾಗದಲ್ಲಿ ಅದೆಲ್ಲ ಲೆಕ್ಕ ಇಡಕ್ ಆಯ್ತದ? ಸರಿ ಸರಿ, ಎಲ್ಲ ಹೋಗಿ ಬಿದ್ನ ಸ್ನಾನ ಮಾಡ್ಕೊಂಡ್ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಹ್ಞೂ ಆಯ್ತತ್ತೆ, ಸರಿ. ನೋಡತ್ತೆ, ಇದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅಬ್ಬಬ್ಬಬ್ಬಬ್ಬ, ಏನ್ ಪಾರ್ಟಿ ದೇವಸ್ಥಾನ ಇದು. ನನ್ನ ಜನ್ಮ ಸಾರ್ಥಕ ಆಗೋಯ್ತು ಬಿಡು. ಹ್ಞೂ ಅತ್ತೆ, ಸತ್ಯ ಅನ್ನೋದು ಉಳ್ದಿರೋ ದೇವಸ್ಥಾನ ಇದು. ಹ್ಞೂ, ನೋಡು ನೋಡು, ಯಾವ ಪಾರ್ಟಿ ಜನ ಅವರೇ, ಅದರಲ್ಲೇ ಗೊತ್ತಾಯ್ತಿದೆ ಇಲ್ಲಿ ಎಷ್ಟು ಸತ್ಯ ಐತೆ ಅಂತ. ಸರಿ, ಹಂಗಾರೆ ಒಳಗಡೆ ಹೋಗೋಣತ್ತೆ. ಹ್ಞೂ ನಡಿಯಮ್ಮ, ನೋಡಿ ಕಣ್ ತುಂಬ್ಕಂತೀನಂತೆ. ನೋಡತ್ತೆ, ಅದೇ ದೇವಸ್ಥಾನ, ಅದ್ರೊಳಗಡೆನೆ ರಾಘವೇಂದ್ರ ಸ್ವಾಮಿ ಇರೋದು. ಯಪ್ಪ ಯಪ್ಪ ಯಪ್ಪ, ಆಚೆ ಕಡೆನೆ ಇಷ್ಟೊಂದು ದೊಡ್ಡದು ಅಂದರೆ ಒಳಗಡೆ ಇನ್ನು ಹೆಂಗೈತೆ ಅಮ್ಮಿ? ಇಷ್ಟೊಂದು ದೊಡ್ಡ ದೇವಸ್ಥಾನ ನಾನು ನೋಡೇ ಇಲ್ಲ ಬಿಡು. ನಾನು ಸಾಯಕ್ಕಿಂತ ಮುಂಚೆ ನಾನು ಕರ್ಕೊಂಬಂದಲ್ಲ, ಸಾಕ್ಬಿಡು ನಂಗೆ. ಸರಿ ಅತ್ತೆ, ದರ್ಶನ ಮುಗಿಸ್ಕೊಂಡು ಇಲ್ಲೇ ಒಂದು 5 ಜಾಗ ಅವಂತೆ ನೋಡೋಕ್ಕೆ, ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಆಯ್ತಾ? ಇನ್ನೂ 5 ಜಾಗ ಅವಂತ? ಏನೇನಮ್ಮಿ ಅದು? ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ರಾಘವೇಂದ್ರ ಸ್ವಾಮಿ ಮಲಗಿದಂಥ ಜಾಗ ಇನ್ನೂ ಇದಾವಂತೆ ಅತ್ತೆ, ಹೋಗ್ಬಿಟ್ಟು ಬಂದ್ಬಿಡೋಣ. ಹ್ಞೂ ಸರಿ ನಡಿಯಮ್ಮಯ್ಯ, ದರ್ಶನ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣಂತೆಲ್ಲ. ಪಾಪ, ದರ್ಶನ ಎಲ್ಲ ಒಳ್ಳೆ ಎಲ್ಲ ಕಡೆನೂ ಚೆನ್ನಾಗಾಯ್ತು. ಇನ್ನು ಹೋಗೋಣ ಮನೆಕ. ಆದರೂ ಅಮ್ಮಯ್ಯ, ಬಂದ್ಬಿಟ್ಟು ಹೋಗೋದು ಭಲೇ ಬೇಜಾರಾಗ್ತೈತೆ. ಇನ್ನೂ 1-2 ದಿನ ಇಲ್ಲೇ ಇರೋಣ ಅನಿಸ್ತೈತೆ. ಅಯ್ಯೋ ಬಿಡಿ, ಇನ್ನೊಂದ್ಸಲ ಬಂದ್ರಾಯ್ತು. ಸರಿ ಬನ್ನಿ ಬನ್ನಿ, ಟ್ರೈನ್ ಹತ್ತನಂತೆ, ಹೋಗೋಣ. ಏನ್ರಿ ಅಮ್ಮಯ್ಯ, ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಿದ್ದು ಎಲ್ರಿಗೂ ಖುಷಿ ಆಯ್ತಾ? ಹ್ಞೂ ಲಕ್ಷ್ಮಕ್ಕ, ಎಲ್ಲರಿಗೂ ಖುಷಿನೇ. ನಮ್ಮ ಕಷ್ಟ ಎಲ್ಲ ತೀರಿದ್ಮೇಲೆ ಇನ್ನೊಂದ್ಸಲ ಹೋಗ್ಬಿಟ್ಟು ಬರ್ತೀವಿ. ಓಹೋ ಏನ್ರಮ್ಮ, ನಮ್ಗೆ ಗೊತ್ತಾಗ್ದಂಗೆ ಎಲ್ಲರೂ ಟ್ರಿಪ್ಗೆ ಹೋಗ್ಬಿಟ್ಟಿದ್ದೀರಾ? ಓ ಪಾತಿಮಾ, ಮಂತ್ರಾಲಯಕ್ಕೆ ಹೋಯ್ತು ಕಣೆ. ಓ ಹೌದಾ, ಹೆಂಗಿತ್ತು ಮಂತ್ರಾಲಯ? ಅಯ್ಯಪ್ಪ, ಅದು ಯಾಕೆ ಕೇಳ್ತೀಯ, ಹೆಂಗಿತ್ತು ಅನ್ನ? ಯಾಕ್ರಮ್ಮ, ನಮ್ದಕ್ಕೆ ಕರೆದಿದ್ರೆ ನಾವು ಬರಲ್ಲ ಅಂತಿದ್ವಾ? ಅಲ್ಲ ಕಣೆ, ನಮ್ಮ ದೇವಸ್ಥಾನ ನೀವೆಲ್ಲ ಬರ್ತೀರಾ? ದೇವರು ಅಂದಮೇಲೆ ಎಲ್ಲರಿಗೂ ಒಂದೇ, ಎಲ್ಲದೂ ಒಂದೇನೆ. ನಮ್ಮದು ಜಾತಿಯವರು ಮಂತ್ರಾಲಯಕ್ಕೆ ಹೋಗ್ತಾರೆ, ಗೊತ್ತಾ ನಿಮ್ಗಿದಕ್ಕೆ? ಓ, ನಂಗೆ ಗೊತ್ತಿರಲಿಲ್ಲ ಕಣೆ ಪಾತಿಮಾ. ಹಂಗಾದ್ರೆ ಬಿಡು, ನೆಕ್ಸ್ಟ್ ಸಲ ಎಲ್ಗನ ಹೋದ್ರೆ ಕರ್ಕೊ ಹೋಗ್ತೀವಂತೆ. ಸರಿ ಆಯಿತು ಬಿಡಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳೋದನ್ನ ಮರಿಬೇಡಿ.